ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 3 ಆರೋಗ್ಯ ಅನನ್ಯನಿಧಿ. ಈ ಅಧ್ಯಾಯದಲ್ಲಿ ಬರುವ ಅಧ್ಯಾಯದ ಪ್ರಾರಂಭದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಧ್ಯಾಯದ ಪ್ರಾರಂಭದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳು. ಪ್ರಶ್ನೆ 1. ಸಾಮಾನ್ಯ ಶೀತದಂತ ಸೋಂಕಿಗೆ ನಿಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ? ನಮ್ಮ ದೇಹಕ್ಕೆ ಶೀತದ ವೈರಸ್ ಪ್ರವೇಶಿಸಿದಾಗ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಸಕ್ರಿಯಗೊಳ್ಳುತ್ತದೆ. ಬಿಳಿ ರಕ್ತ ಕಣಗಳು ಸೋಂಕಿನ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಉರಿಯೂತ ಉಂಟಾಗಿ ಮೂಗು ಸೋರುವುದು, ಸೀನುವುದು, ಕೆಮ್ಮು, ಗಂಟಲು ನೋವು ಮತ್ತು ದೇಹದ ಉಷ್ಣತೆ ಹೆಚ್ಚಾಗುವುದು ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಪ್ರಶ್ನೆ 2. ಈ ದಿನಗಳಲ್ಲಿ ನಾವು ಸಿಡುಬು ಅಥವಾ ಪೋಲಿಯೋ ಪ್ರಕರಣಗಳನ್ನು ವಿರಳವಾಗಿ ನೋಡುತ್ತೇವೆ. ಆದರೆ ಮಧುಮೇಹ ಮತ್ತು ಹೃದಯ ಸಮಸ್ಯೆಗಳಂಥ ಕಾಯಿಲೆಗಳು ಹೆಚ್ಚು ಸಾಮಾನ್ಯವಾಗಿವೆ ಏಕೆ? ಸಿಡುಬು ಮತ್ತು ಪೋಲಿಯೋ ಇವು ಸಾಂಕ್ರಾಮಿಕ ರೋಗಗಳಾಗಿದ್ದು, ಲಸಿಕೆಗಳ ಯಶಸ್ವಿ ಬಳಕೆಯಿಂದಾಗಿ ಇವುಗಳನ್ನು ಜಗತ್ತಿನಾದ್ಯಂತ ಬಹುತೇಕ ನಿರ್ಮೂಲನೆ ಮಾಡಲಾಗಿದೆ. ಆದರೆ ಮಧುಮೇಹ ಮತ್ತು ಹೃದಯದ ಸಮಸ್ಯೆಗಳು ಇವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ದೈಹಿಕ ಶ್ರಮದ ಕೊರತೆ, ಜಂಕ್ ಫುಡ್ ಸೇವನೆ, ಮಾನಸಿಕ ಒತ್ತಡ ಮತ್ತು ಬದಲಾದ ದಿನಚರಿಯಿಂದಾಗಿ ಇಂತಹ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಪ್ರಶ್ನೆ 3. ಹವಾಮಾನ ಬದಲಾವಣೆಯು ಹೊಸ ರೀತಿಯ ರೋಗಗಳಿಗೆ ಕಾರಣವಾಗಬಹುದೇ? ಉತ್ತರ: ಹೌದು. ಹವಾಮಾನ ಬದಲಾವಣೆಯಿಂದಾಗಿ ತಾಪಮಾನ ಮತ್ತು ಮಳೆ ಪ್ರಮಾಣದಲ್ಲಿ ಏರುಪೇರಾಗುತ್ತದೆ. ಇದು ಸೊಳ್ಳೆಗಳು, ಉಣ್ಣೆಗಳು ಮತ್ತು ಬ್ಯಾಕ್ಟೀರಿಯಾಗಳಂಥ ರೋಗವಾಹಕಗಳ ಸಂತಾನೋತ್ಪತ್ತಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಮಲೇರಿಯಾ, ಡೆಂಗ್ಯೂನಂಥ ರೋಗಗಳು ಹೊಸ ಪ್ರದೇಶಗಳಿಗೆ ಹರಡಬಹುದು ಹಾಗೂ ವಾತಾವರಣದ ಮಾಲಿನ್ಯದಿಂದ ಹೊಸ ಶ್ವಾಸಕೋಶದ ಕಾಯಿಲೆಗಳು ಉಂಟಾಗಬಹುದು. ಪ್ರಶ್ನೆ 4. ಒತ್ತಡ ಅಥವಾ ಚಿಂತೆಯಂಥ ಭಾವನೆಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ನಮ್ಮ ಅನಾರೋಗ್ಯಕ್ಕೆ ಹೇಗೆ ಕಾರಣವಾಗುತ್ತವೆ? ಉತ್ತರ: ದೀರ್ಘಕಾಲದ ಒತ್ತಡ ಮತ್ತು ಚಿಂತೆಯು ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ನಂತಹ ಒತ್ತಡದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಇದರ ಪರಿಣಾಮವಾಗಿ ದೇಹವು ಸೋಂಕುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಹಾಗೂ ರಕ್ತದೊತ್ತಡ, ಜೀರ್ಣಕ್ರಿಯೆಯ ಸಮಸ್ಯೆ ಮತ್ತು ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ಪ್ರಶ್ನೆ 5. ಏಕಾಏಕಿ ರೋಗ ತೀವ್ರವಾಗಿ ಹರಡುವ ಸಮಯದಲ್ಲಿ ಕೆಲವು ಗುಂಪುಗಳ ಜನರು ಇತರರಿಗಿಂತ ಏಕೆ ಹೆಚ್ಚು ಬಾಧಿತರಾಗುತ್ತಾರೆ? ಉತ್ತರ: ಇದಕ್ಕೆ ಪ್ರಮುಖ ಕಾರಣಗಳು ರೋಗ ನಿರೋಧಕ ಶಕ್ತಿಯ ಕೊರತೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಪೌಷ್ಟಿಕಾಂಶದ ಕೊರತೆ. ಅಪೌಷ್ಟಿಕತೆಯಿಂದ ಬಳಲುವ ಜನರಿಗೆ ಬೇಗನೆ ಸೋಂಕು ತಗುಲುತ್ತದೆ. ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ. ಸ್ವಚ್ಛತೆ, ಶುದ್ಧ ಕುಡಿಯುವ ನೀರು ಮತ್ತು ಸರಿಯಾದ ವೈದ್ಯಕೀಯ ಸೌಲಭ್ಯಗಳು ಸಿಗದೇ ಇರುವ ಜನನಿಬಿಡ ಪ್ರದೇಶಗಳಲ್ಲಿ ವಾಸಿಸುವ ಜನರು ಹೆಚ್ಚು ಬಾಧಿತರಾಗುತ್ತಾರೆ. ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಚಿತ್ರದಲ್ಲಿ ತೋರಿಸಿರುವ ರೋಗಗಳನ್ನು ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳು ಎಂದು ವರ್ಗೀಕರಿಸಿ. ಶೀತ ಮತ್ತು ಜ್ವರ, ವಿಷಮ ಶೀತ ಜ್ವರ, ಮಧುಮೇಹ, ಅಸ್ತಮಾ, ಚಿಕನ್ ಪಾಕ್ಸ್. ಉತ್ತರ: ಶೀತ ಮತ್ತು ಜ್ವರ ಇದು ಸಾಂಕ್ರಾಮಿಕ ರೋಗವಾಗಿದೆ. ವಿಷಮ ಶೀತ ಜ್ವರ ಇದು ಸಾಂಕ್ರಾಮಿಕ ರೋಗವಾಗಿದೆ. ಚಿಕನ್ ಪಾಕ್ಸ್ ಇದು ಸಾಂಕ್ರಾಮಿಕ ರೋಗವಾಗಿದೆ. ಆದರೆ ಮಧುಮೇಹ ಸಾಂಕ್ರಾಮಿಕವಲ್ಲದ ರೋಗ, ಅಸ್ತಮಾ ಸಾಂಕ್ರಾಮಿಕವಲ್ಲದ ರೋಗವಾಗಿದೆ. ಪ್ರಶ್ನೆ 2. ರೋಗಗಳನ್ನು ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ
ರೋಗಗಳೆಂದು ವಿಶಾಲವಾಗಿ ವರ್ಗೀಕರಿಸಬಹುದು. ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಗುರುತಿಸಿ. ವಿಷಮ ಶೀತ ಜ್ವರ, ಅಸ್ತಮಾ, ಮಧುಮೇಹ, ದಡಾರ. ಉತ್ತರ ಅಸ್ತಮಾ ಮತ್ತು ಮಧುಮೇಹ 2 ಮತ್ತು 3. ಸರಿಯಾದ ಉತ್ತರ ಬಿ 2 ಮತ್ತು 3. ಅಸ್ತಮಾ ಮತ್ತು ಮಧುಮೇಹ, ಏಕೆಂದರೆ ಇವುಗಳು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ, ಆದ್ದರಿಂದ ಇವು ಸಾಂಕ್ರಾಮಿಕವಲ್ಲದ ರೋಗಗಳಾಗಿವೆ. ನಿಮ್ಮ ಶಾಲೆಯಲ್ಲಿ ಫ್ಲೂ ವ್ಯಾಪಕವಾಗಿದೆ. ಫ್ಲೂ ಹಲವಾರು ಸಹಪಾಠಿಗಳು ಗೈರು ಹಾಜರಾಗಿದ್ದರೆ ಇನ್ನೂ ಕೆಲವರು ಕೆಮ್ಮುತ್ತಾ ಮತ್ತು ಸೀನುತ್ತಾ ಶಾಲೆಗೆ ಬರುತ್ತಿದ್ದಾರೆ. ರೋಗ ಮತ್ತಷ್ಟು ಹರಡುವುದನ್ನು ತಡೆಗಟ್ಟಲು ಶಾಲೆಯು ಯಾವ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ ರೋಗ ಲಕ್ಷಣಗಳಿರುವ ವಿದ್ಯಾರ್ಥಿಗಳಿಗೆ ರಜೆ ನೀಡಿ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಸೂಚಿಸುವುದು, ತರಗತಿ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸುವುದು. ನಿಮ್ಮೊಂದಿಗೆ ಬೆಂಚಿನಲ್ಲಿ ಕುಳಿತುಕೊಳ್ಳುವ ನಿಮ್ಮ ಸಹಪಾಠಿಯಲ್ಲಿ ಜ್ವರದ ಲಕ್ಷಣಗಳು ಕಂಡುಬಂದರೆ ಒರಟಾಗಿ ನಡೆದುಕೊಳ್ಳದೆ ಅಥವಾ ನೋಯಿಸದೆ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ? ಉತ್ತರ ವಿದ್ಯಾರ್ಥಿಗಳು ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಬಳಸದಿದ್ದರೆ ಗಾಳಿಯ ಮೂಲಕ ವೈರಸ್ ಹರಡುತ್ತದೆ. ಸೋಂಕಿತರು ಬಳಸಿದ ವಸ್ತುಗಳನ್ನು ಪೆನ್, ಡೆಸ್ಕ್ ಇತರರು ಮುಟ್ಟಿ ಮುಖ, ಕಣ್ಣುಗಳನ್ನು ಮುಚ್ಚಿಕೊಂಡಾಗ ರೋಗ ಸುಲಭವಾಗಿ ಹರಡುತ್ತದೆ. ಈ ಪರಿಸ್ಥಿತಿಯಲ್ಲಿ ಸೋಂಕಿಗೆ ಒಳಗಾಗದಂತೆ ನಿಮ್ಮನ್ನು ಮತ್ತು ಇತರರನ್ನು ನೀವು ಹೇಗೆ ರಕ್ಷಿಸುವಿರಿ? ನಿಯಮಿತವಾಗಿ ಕೈಗಳನ್ನು ಸೋಪಿನಿಂದ ತೊಳೆಯುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ರೋಗ ಲಕ್ಷಣಗಳಿರುವವರಿಂದ ದೂರವಿರುವುದು ಮತ್ತು ಪೌಷ್ಟಿಕ ಆಹಾರ ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಮಲೇರಿಯಾ ಕಾಯಿಲೆ ಇರುವ ಮತ್ತೊಂದು ನಗರಕ್ಕೆ ಪ್ರಯಾಣಿಸಲು ನಿಮ್ಮ ಕುಟುಂಬ ಯೋಜಿಸುತ್ತಿದೆ. ಪ್ರವಾಸದ ಮೊದಲು, ಪ್ರವಾಸದ ಸಮಯದಲ್ಲಿ ಮತ್ತು ಪ್ರವಾಸದ ನಂತರ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಪ್ರವಾಸದ ಮೊದಲು ವೈದ್ಯರ ಸಲಹೆ ಮೇರೆಗೆ ಮಲೇರಿಯಾ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಪ್ರವಾಸದ ಸಮಯದಲ್ಲಿ ಸೊಳ್ಳೆ ನಿವಾರಕ ಕ್ರೀಮ್ಗಳನ್ನು ಬಳಸುವುದು, ಪೂರ್ಣ ತೋಳಿನ ಬಟ್ಟೆ ಧರಿಸುವುದು ಮತ್ತು ಸೊಳ್ಳೆ ಪರದೆ ಬಳಸಿ ಮಲಗುವುದು. ಪ್ರವಾಸದ ನಂತರ ಜ್ವರ ಅಥವಾ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡೆಯುವುದು. ಸೊಳ್ಳೆ ಪರದೆಗಳು ಅಥವಾ ಸೊಳ್ಳೆ ನಿರೋಧಕಗಳ ಪ್ರಾಮುಖ್ಯತೆಯ ಬಗ್ಗೆ ನಿಮ್ಮ ಒಡಹುಟ್ಟಿದವರಿಗೆ ಹೇಗೆ ವಿವರಿಸುವಿರಿ? ಮಲೇರಿಯಾವು ಅನಾಫಿಲಸ್ ಹೆಣ್ಣು ಸೊಳ್ಳೆಯ ಕಚ್ಚುವಿಕೆಯಿಂದ ಹರಡುತ್ತದೆ. ಸೊಳ್ಳೆ ಪರದೆ ಮತ್ತು ನಿವಾರಕಗಳು ಸೊಳ್ಳೆಗಳು ನಮ್ಮನ್ನು ಕಚ್ಚದಂತೆ ಭೌತಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಿ ರೋಗ ಬರದಂತೆ ತಡೆಯುತ್ತದೆ ಎಂದು ವಿವರಿಸುವೆ. ಅಂತಹ ಪ್ರದೇಶಗಳಲ್ಲಿ ಪ್ರಯಾಣಿಕರು ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಿಸಿದರೆ ಏನಾಗಬಹುದು? ಸೊಳ್ಳೆ ಕಚ್ಚಿ ಮಲೇರಿಯಾ ಸೋಂಕು ತಗುಲಬಹುದು. ಸಕಾಲದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ತೀವ್ರ ಜ್ವರ, ರಕ್ತಹೀನತೆ ಉಂಟಾಗಿ ಪರಿಸ್ಥಿತಿ ಗಂಭೀರವಾಗಿ ಪ್ರಾಣಕ್ಕೆ ಅಪಾಯವಾಗಬಹುದು. ಧೂಮಪಾನವು ಆರೋಗ್ಯಕ್ಕೆ ಗಂಭೀರ ಹಾನಿಯುಂಟು ಮಾಡುತ್ತದೆ ಮತ್ತು ಸಾವಿಗೆ ಕಾರಣವಾಗಬಹುದು ಎಂದು ತಿಳಿದಿದ್ದರೂ ಸಹ ನಿಮ್ಮ ಚಿಕ್ಕಪ್ಪ ತನ್ನ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳಲು ಧೂಮಪಾನ ಮಾಡಲು ಪ್ರಾರಂಭಿಸಿದ್ದಾರೆ. ಒರಟಾಗಿ ವರ್ತಿಸದೆ ಅದನ್ನು ನಿಲ್ಲಿಸಲು ನೀವು ಅವರಿಗೆ ಏನು ಹೇಳುತ್ತೀರಿ? ಧೂಮಪಾನದಿಂದ ಶ್ವಾಸಕೋಶದ ಕ್ಯಾನ್ಸರ್, ಹೃದಯಾಘಾತದಂಥ ಮಾರಕ ಕಾಯಿಲೆಗಳು ಬರುತ್ತವೆ ಎಂದು ತಿಳಿಸಿ ಸ್ನೇಹಿತರ ಒತ್ತಡಕ್ಕೆ ಮಣಿಯದೆ ಆರೋಗ್ಯ ಮುಖ್ಯ ಎಂದು ಪ್ರೀತಿಯಿಂದ ಮನವರಿಕೆ ಮಾಡುವೆ. ಒಂದು ಸಂತೋಷಕೂಟದಲ್ಲಿ ನಿಮ್ಮ ಸ್ನೇಹಿತ ನಿಮಗೆ ಸಿಗರೇಟನ್ನು ನೀಡಿದರೆ ನೀವು ಏನನ್ನು ಮಾಡುತ್ತೀರಿ? ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಮತ್ತು ದೃಢವಾಗಿ ಇಲ್ಲ, ಧನ್ಯವಾದಗಳು, ನಾನು ಧೂಮಪಾನ ಮಾಡುವುದಿಲ್ಲ ಎಂದು ನಿರಾಕರಿಸುತ್ತೇನೆ. ವಿದ್ಯಾರ್ಥಿಗಳು ಅಂತಹ ಹಾನಿಕಾರಕ ಅಭ್ಯಾಸಗಳಲ್ಲಿ ತೊಡಗುವುದನ್ನು ತಡೆಗಟ್ಟಲು ಶಾಲೆಗಳು ಹೇಗೆ ಸಹಾಯ ಮಾಡಬಹುದು? ಶಾಲೆಗಳಲ್ಲಿ ಮಾದಕ ದ್ರವ್ಯ ಮತ್ತು ಧೂಮಪಾನದ ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು, ಆಪ್ತ ಸಮಾಲೋಚನೆ ನೀಡುವುದು ಮತ್ತು ವಿದ್ಯಾರ್ಥಿಗಳನ್ನು ಕ್ರೀಡೆ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸುವುದು. ಸಾನಿಯಾ ತನ್ನ ಸ್ನೇಹಿತೆ ವಿನೀತಾಗೆ ಪ್ರತಿಜೈವಕಗಳಿಂದ ಯಾವುದೇ ಸೋಂಕನ್ನು ಗುಣಪಡಿಸಬಹುದು,
ಆದ್ದರಿಂದ ನಾವು ರೋಗಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಎಂದು ಹೇಳಿಕೊಂಡಿದ್ದಾಳೆ. ತನ್ನ ಹೇಳಿಕೆ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾನಿಯಾಗೆ ಸಹಾಯ ಮಾಡಲು ವಿನೀತಾ ಯಾವ ಪ್ರಶ್ನೆಯನ್ನು ಕೇಳಬಹುದು? ವಿನೀತಾ ಸಾನಿಯಾಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುವ ಮೂಲಕ ಆಕೆಯ ತಪ್ಪು ಕಲ್ಪನೆಯನ್ನು ತಿದ್ದಬಹುದು. ಪ್ರತಿಜೈವಕಗಳು ಕೇವಲ ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಮಾತ್ರ ಕೆಲಸ ಮಾಡುತ್ತವೆ ಎಂಬುದು ನಿನಗೆ ಗೊತ್ತೇ? ನೆಗಡಿ, ಕೆಮ್ಮು ಅಥವಾ ಡೆಂಗ್ಯೂನಂಥ ವೈರಸ್ನಿಂದ ಬರುವ ರೋಗಗಳಿಗೆ ಆಂಟಿಬಯೋಟಿಕ್ ನೀಡಿದರೆ ಗುಣವಾಗುತ್ತದೆಯೇ? ವೈರಲ್ ಕಾಯಿಲೆಗಳಿಗೆ ಪ್ರತಿಜೀವಕಗಳು ಕೆಲಸ ಮಾಡುವುದಿಲ್ಲ. ಪ್ರತಿಜೀವಕಗಳನ್ನು ಅತಿಯಾಗಿ ಅಥವಾ ಅನಗತ್ಯವಾಗಿ ಬಳಸಿದರೆ ನಮ್ಮ ದೇಹದಲ್ಲಿ ಪ್ರತಿಜೈವಿಕ ನಿರೋಧಕ ಶಕ್ತಿ ಬೆಳೆದು ಮುಂದೆ ಬರುವ ಬ್ಯಾಕ್ಟೀರಿಯಾ ಸೋಂಕುಗಳಿಗೆ ಔಷಧಿ ಕೆಲಸ ಮಾಡದಂತೆ ಆಗಬಹುದು ಅಲ್ಲವೇ? ಒಂದು ವರ್ಷದ ಅವಧಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ವರದಿಯಾದ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಬಗ್ಗೆ ಈ ಕೆಳಗಿನ ಕೋಷ್ಟಕದಲ್ಲಿ ಮಾಹಿತಿ ಇದೆ. ಕ್ರಮ ಸಂಖ್ಯೆ 1, 2, 3, 4, 5, 6, 7, 8, 9, 10, 11, 12. ತಿಂಗಳುಗಳು: ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ 10, 12, 15, 18, 22, 40, 65, 65, 65, 30, 30, 20. ವಾಯ್ ಅಕ್ಷದ ಮೇಲೆ ಪ್ರಕರಣಗಳ ಸಂಖ್ಯೆ ಮತ್ತು ಎಕ್ಸ್ ಅಕ್ಷದ ಮೇಲೆ ತಿಂಗಳು ಬರುವಂತೆ ಒಂದು ಸ್ತಂಭ ಲೇಖಾನಕ್ಷೆಯನ್ನು ರಚಿಸಿ ನಿಮ್ಮ ಸಂಶೋಧನೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇದು ವಾಯ್ ಅಕ್ಷದ ಮೇಲೆ ಪ್ರಕರಣಗಳ ಸಂಖ್ಯೆ, ಎಕ್ಸ್ ಅಕ್ಷದ ಮೇಲೆ ತಿಂಗಳುಗಳು ಬರುವಂತೆ ಒಂದು ಸ್ತಂಭ ಲೇಖಾನಕ್ಷೆಯನ್ನು ರಚಿಸಲಾಗಿದೆ. ಯಾವ 3 ತಿಂಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅಧಿಕವಾಗಿದ್ದವು? ಕೋಷ್ಟಕದ ಪ್ರಕಾರ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳುಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅತ್ಯಂತ ಅಧಿಕವಾಗಿದ್ದವು. ಯಾವ ತಿಂಗಳುಗಳಲ್ಲಿ ಪ್ರಕರಣ ಅತ್ಯಂತ ಕಡಿಮೆ ಇದ್ದವು? ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅತ್ಯಂತ ಕಡಿಮೆ ಇದ್ದವು. ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಯಾವ ನೈಸರ್ಗಿಕ ಅಥವಾ ಪರಿಸರ ಅಂಶಗಳು ಡೆಂಗ್ಯೂ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣವಾಗಿರಬಹುದು? ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ಮುಂಗಾರು ಅಂದರೆ ಮಳೆಗಾಲದ ಅವಧಿಯಾಗಿದೆ. ಈ ಸಮಯದಲ್ಲಿ ನಿರಂತರ ಮಳೆಯಿಂದಾಗಿ ಪರಿಸರದಲ್ಲಿ ನೀರು ಅಲ್ಲಲ್ಲಿ ಸಂಗ್ರಹವಾಗುತ್ತದೆ. ಉದಾಹರಣೆಗೆ ಹಳೆಯ ಟೈರುಗಳು, ಒಡೆದ ಮಡಕೆಗಳು, ತೆರೆದ ತೊಟ್ಟಿಗಳು. ಈ ನಿಂತ ನೀರು ಡೆಂಗ್ಯೂ ರೋಗವನ್ನು ಹರಡುವ ಈಡೀಸ್ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಸೂಕ್ತ ವಾತಾವರಣವನ್ನು ನಿರ್ಮಿಸುತ್ತದೆ. ಇದರಿಂದ ಪ್ರಕರಣಗಳು ಹೆಚ್ಚಾಗುತ್ತವೆ. ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಡೆಂಗ್ಯೂ ಹರಡುವಿಕೆಯನ್ನು ಕಡಿಮೆ ಮಾಡಲು ಗರಿಷ್ಠ ಹಂತದ ಕಾಲೋಚಿತ ಅವಧಿಗಿಂತ ಮುಂಚಿತವಾಗಿ ಸಮುದಾಯ ಅಥವಾ ಸರ್ಕಾರವು ತೆಗೆದುಕೊಳ್ಳಬಹುದಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಿ. ನೀರು ನಿಲ್ಲದಂತೆ ತಡೆಯುವುದು. ಮನೆಯ ಸುತ್ತಮುತ್ತ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನೀರು ನಿಲ್ಲದಂತೆ ಡ್ರೈ ಡೇ ಆಚರಿಸುವುದು. ಲಾರ್ವಾನಾಶಕ ಸಿಂಪಡಣೆ. ಸೊಳ್ಳೆಗಳು ಮೊಟ್ಟೆಯಿಡುವ ನಿಂತ ನೀರಿಗೆ ಲಾರ್ವಾನಾಶಕ ರಾಸಾಯನಿಕಗಳು ಅಥವಾ ಗ್ಯಾಂಬೋಸಿಯಾ ಮೀನುಗಳನ್ನು ಬಿಡುವುದು. ಜಾಗೃತಿ ಮೂಡಿಸುವುದು. ಮಳೆಗಾಲದ ಆರಂಭಕ್ಕೂ ಮುನ್ನವೇ ಸಾರ್ವಜನಿಕರಲ್ಲಿ ಡೆಂಗ್ಯೂ ಹರಡುವಿಕೆ ಮತ್ತು ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊಳ್ಳೆ ಪರದೆ ಅಥವಾ ವಿಕರ್ಷಕಗಳ ಬಳಕೆ. ಸೊಳ್ಳೆ ಕಡಿತದಿಂದ ಬಚಾವಾಗಲು ಸೊಳ್ಳೆ ಪರದೆಗಳು ಮತ್ತು ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸಲು ಉತ್ತೇಜಿಸುವುದು. ನೀವು ಶಾಲಾ ಆರೋಗ್ಯ ಅಭಿಯಾನ ಉಸ್ತುವಾರಿ ವಹಿಸಿದ್ದೀರಿ ಎಂದು ಊಹಿಸಿಕೊಳ್ಳಿ. ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಕಡಿಮೆ ಮಾಡಲು ನೀವು ಯಾವ ಪ್ರಮುಖ ಸಂದೇಶಗಳನ್ನು ಬಳಸುತ್ತೀರಿ? ಸಾಂಕ್ರಾಮಿಕ ರೋಗಗಳನ್ನು ಉದಾಹರಣೆ ನೆಗಡಿ, ಟೈಫಾಯ್ಡ್, ಡೆಂಗು ತಡೆಗಟ್ಟಲು ಸಂದೇಶಗಳು. ಸಾಂಕ್ರಾಮಿಕವಲ್ಲದ ರೋಗಗಳು ಉದಾಹರಣೆ ಮಧುಮೇಹ, ರಕ್ತದೊತ್ತಡ, ಸ್ಥೂಲಕಾಯ ತಡೆಗಟ್ಟಲು ಸಂದೇಶಗಳು. ಸ್ವಚ್ಛತೆಯೇ ರೋಗಮುಕ್ತ ಜೀವನದ ಮೊದಲ ಹೆಜ್ಜೆ. ಕೈಗಳನ್ನು ನಿಯಮಿತವಾಗಿ ಸಾಬೂನಿನಿಂದ ತೊಳೆಯಿರಿ. ಆರೋಗ್ಯಕರ ಆಹಾರವೇ ಅಮೃತ. ಜಂಕ್ ಫುಡ್ಗಳನ್ನು ತ್ಯಜಿಸಿ ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಿ. ನಿಂತ ನೀರು ಸೊಳ್ಳೆಗಳ ತವರು. ನಿಮ್ಮ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಸಾಂಕ್ರಾಮಿಕ ರೋಗಗಳಿಂದ ದೂರವಿರಿ. ದಿನದ ನಡಿಗೆ ರೋಗಗಳಿಗೆ ಇಡೀ ಮುಕ್ತಾಯ. ದಿನನಿತ್ಯ ದೈಹಿಕ ವ್ಯಾಯಾಮ, ಯೋಗ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಿ.
ಸುರಕ್ಷಿತ ನೀರು ಉತ್ತಮ ಆರೋಗ್ಯ. ಯಾವಾಗಲೂ ಕಾಯಿಸಿ ಆರಿಸಿದ ಶುದ್ಧ ನೀರನ್ನೇ ಕುಡಿಯಿರಿ. ಮಾನಸಿಕ ಒತ್ತಡ ಮುಕ್ತ ಜೀವನ ನಡೆಸಿ. ಉತ್ತಮ ನಿದ್ದೆ ಮಾಡಿ. ಧೂಮಪಾನ ಮತ್ತು ತಂಬಾಕು ಮುಂತಾದ ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. ಶೀತ, ಕೆಮ್ಮು ಅಥವಾ ಜ್ವರದಂಥ ವೈರಸ್ ಸೋಂಕಿಗೆ ನಾವು ಪ್ರತಿಜೈವಿಕವನ್ನು ತೆಗೆದುಕೊಳ್ಳಬಾರದು ಎಂದು ಶಿಫಾರಸು ಮಾಡಲಾಗಿದೆ. ಈ ಶಿಫಾರಸಿಗೆ ಸಂಭವನೀಯ ಕಾರಣವನ್ನು ನೀವು ನೀಡಬಹುದೇ? ಪ್ರತಿಜೈವಿಕಗಳು ಕೇವಲ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಅಥವಾ ಅವುಗಳ ಬೆಳವಣಿಗೆಯನ್ನು ತಡೆಯಲು ಮಾತ್ರ ಕೆಲಸ ಮಾಡುತ್ತವೆ. ಆದರೆ ಶೀತ, ಕೆಮ್ಮು ಮತ್ತು ಜ್ವರಗಳು ಸಾಮಾನ್ಯವಾಗಿ ವೈರಸ್ ಸಂಪರ್ಕದಿಂದ ಬರುತ್ತವೆ. ವೈರಸ್ಗಳ ಜೀವಕೋಶೀಯ ರಚನೆ ಮತ್ತು ಜೈವಿಕ ರಾಸಾಯನಿಕ ಮಾರ್ಗಗಳು ಬ್ಯಾಕ್ಟೀರಿಯಾಗಳಿಂದ ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ. ಆದ್ದರಿಂದ ವೈರಸ್ ಸೋಂಕುಗಳ ವಿರುದ್ಧ ಪ್ರತಿಜೈವಿಕಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೋಂಕಿತ ವ್ಯಕ್ತಿಯ ಮಲದಿಂದ ಕುಡಿಯುವ ನೀರು ಕಲುಷಿತಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವ ರೋಗಗಳು ಹರಡಬಹುದು? ಹೆಪಟೈಟಿಸ್ ಎ, ಕ್ಷಯ, ಪೋಲಿಯೋ ಜ್ವರ, ಕಾಲರಾ, ಚಿಕನ್ ಪಾಕ್ಸ್. ಕಲುಷಿತ ನೀರು ಮತ್ತು ಆಹಾರದ ಮೂಲಕ ಹರಡುವ ರೋಗಗಳು ಹೆಪಟೈಟಿಸ್ ಎ, ಪೋಲಿಯೋ ಜ್ವರ, ಕಾಲರಾ. ಗಮನಿಸಿ, ಕ್ಷಯ ಮತ್ತು ಚಿಕನ್ ಪಾಕ್ಸ್ ಮುಖ್ಯವಾಗಿ ಗಾಳಿಯ ಮೂಲಕ ಅಥವಾ ನೇರ ಸಂಪರ್ಕದಿಂದ ಹರಡುತ್ತವೆ. ನಮ್ಮ ದೇಹವು ಮೊದಲ ಬಾರಿಗೆ ರೋಗಕಾರಕವನ್ನು ಎದುರಿಸಿದಾಗ ರೋಗನಿರೋಧಕ ಪ್ರತಿಕ್ರಿಯೆಯು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಆದರೆ ಮತ್ತೆ ಅದೇ ರೋಗಕಾರಕಕ್ಕೆ ತೆರೆದುಕೊಂಡಾಗ ದೇಹದ ರೋಗನಿರೋಧಕ ಪ್ರತಿಕ್ರಿಯೆಯು ಮೊದಲ ಬಾರಿಗೆ ಹೋಲಿಸಿದರೆ ಬಹಳ ಹೆಚ್ಚಾಗಿರುತ್ತದೆ. ಇದೇಕೆ ಹೀಗೆ? ದೇಹವು ಮೊದಲ ಬಾರಿಗೆ ರೋಗಕಾರಕವನ್ನು ಎದುರಿಸಿದಾಗ ಅದರ ವಿರುದ್ಧ ಹೋರಾಡಲು ನಿಶ್ಚಿತ ಪ್ರತಿಕಾಯಗಳನ್ನು ಉತ್ಪಾದಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಇದನ್ನು ಪ್ರಾಥಮಿಕ ಪ್ರತಿಕ್ರಿಯೆ ಎನ್ನಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ರೋಗನಿರೋಧಕ ವ್ಯವಸ್ಥೆಯು ಆ ರೋಗಕಾರಕದ ಗುಣಲಕ್ಷಣಗಳನ್ನು ತನ್ನ ನೆನಪಿನ ಕೋಶಗಳಲ್ಲಿ ಸಂಗ್ರಹಿಸಿಕೊಳ್ಳುತ್ತದೆ. ಅದೇ ರೋಗಕಾರಕವು ಎರಡನೆಯ ಬಾರಿ ದೇಹವನ್ನು ಪ್ರವೇಶಿಸಿದಾಗ ನೆನಪಿನ ಕೋಶಗಳು ಅದನ್ನು ತಕ್ಷಣವೇ ಗುರುತಿಸಿ ಅತ್ಯಂತ ವೇಗವಾಗಿ ಮತ್ತು ಭಾರೀ ಪ್ರಮಾಣದಲ್ಲಿ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ. ಹೀಗಾಗಿ ಎರಡನೇ ಬಾರಿಯ ಪ್ರತಿಕ್ರಿಯೆಯು ತೀವ್ರವಾಗಿರುತ್ತದೆ. ಧನ್ಯವಾದಗಳು.